ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ವಿಕಾಸ್, ಪಟ್ಟಣದ ಜನರಿಗೆ ಅತ್ಯವಶ್ಯಕವಾದ ಕುಡಿಯುವ ನೀರಿನ ಕಾಮಗಾರಿಯನ್ನು ಕಳಪೆಯಾಗಿ ಮಾಡಲಾಗುತ್ತಿದೆ. ನಾವು ಸ್ಥಳಕ್ಕೆ ತೆರಳಿ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಕೇಳಿದರೆ ಇಂಜಿನಿಯರ್ ನವೀನ್ ಅವರು ನಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ನಮ್ಮ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದು ದಬ್ಬಾಳಿಕೆಯ ಸೂಚಕವಾಗಿದೆ ಎಂದು ಆರೋಪಿಸಿದರು. ಇನ್ನು ಜನಪ್ರತಿನಿಧಿಗಳಿಗೆ ಗೌರವ ಕೊಡದೆ ಏಕವಚನದಲ್ಲಿ ಮಾತನಾಡಿರುವುದು ಸರಿಯಲ್ಲ. ಈ ರೀತಿಯ ವರ್ತನೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸದಸ್ಯ ರಾಜೇಶ್ ಜಿ ಅವರು ಮಾತನಾಡಿ, ಕೆರೆಯ ನೀರು ಪಟ್ಟಣದ ಕುಡಿಯುವ ನೀರಾಗಿ ಬಳಸಲಾಗುತ್ತದೆ. ಆದರೆ ಕೆರೆಯಲ್ಲಿ ಮಣ್ಣು ಹಾಕಿ ಅವೈಜ್ಞಾನಿಕ ಕಾಮಗಾರಿ ನಡೆಸಲಾಗುತ್ತಿದೆ. ಇದು ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಕಾರಕ. ಕಳಪೆ ಕಾಮಗಾರಿಯನ್ನು ಪ್ರಶ್ನಿಸುವುದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವುದು ತಪ್ಪೇ ಎಂದು ಪ್ರಶ್ನಿಸಿದರು. ಸದಸ್ಯರು ಆರೋಪಿಸಿದಂತೆ ಇಂಜಿನಿಯರ್ ನವೀನ್ ಅವರು ಗುತ್ತಿಗೆದಾರರ ಕೆಲಸವನ್ನೇ ತಾವು ನಡೆಸುತ್ತಿದ್ದು ಅಧಿಕಾರದ ದುರ್ಬಳಕೆ ಮಾಡುತ್ತಿದ್ದಾರೆ. ಪ್ರತಿ ವಿಷಯದಲ್ಲೂ ಶಾಸಕರ ಹೆಸರನ್ನು ಬಳಸಿಕೊಂಡು ಸರಿಯಾದ ಕಾಮಗಾರಿ ಮಾಡಿಸದೆ ಅವರಿಗೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಯಿತು. ಅದನ್ನ ನಮ್ಗೆ ಟಾರ್ ರೋಡ್ ನಮ್ಮ ಶಾಸಕರು ಹೇಳಿದ್ರು, ಆಯ್ತಪ್ಪ ನಾವು ಮಾಡಿಸ್ಕೊಡ್ತೀವಿ ಅಂತ. ಆಯ್ತು ಅಂತ ಒಪ್ಕೊಂಡಿರೋ ಶಾಸಕರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಆಯ್ತು ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ. 2-3 ದಿನದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮಾಡ್ಕೊಟ್ಮೇಲೆ ಆ ಕಾಂಟ್ರಾಕ್ಟರ್ಸ್ ಏನಂತಾರೆ ಗೊತ್ತಾ, ಆ ಇಂಜಿನಿಯರ್ಸ್ ನಿಮ್ಗೇನ್ ಕೆಲಸ, ಬಾಡಿಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಅಧಿಕಾರಿಗಳು ಮಾತಾಡ್ಕೊಂತೀವಿ ಅಂತ ಹೇಳ್ತಾರೆ. ಇನ್ನು ಬಾಡಿ ಇರೋದೇನಕ್ಕೆ, ಜನಗಳು ಕೇಳೋದು ಯಾರಿಗೆ, ನಮಗ್ ಕೇಳ್ತಾರೆ. ಇವಾಗ ನಾವು ಹೋಗ್ಬಿಟ್ಟು ಜನಗಳಿಗೋಸ್ಕರ ಕೇಳಿದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟು, ಅದು ಇದು, ನಾವೇನನ್ನ ಅವ್ರ ಹತ್ರ ಏನನ್ನ ಇದು ಕೇಳಿದೀವ, ಏನೂ ಇಲ್ಲ. ಏಕಾಏಕಿ ಬಂದ್ಬಿಟ್ಟು ನೀವು ಜಾತ್ರೆ ಆದ್ಮೇಲೆ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಏಕಾಏಕಿ ಕಟ್ ಮಾಡಿಸ್ಬಿಟ್ಟು ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಮಾಡ್ಬಿಟ್ಟು ಇವಾಗ ನೀರು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತೆ. ಅದು ನಮ್ಗೆ ಕ್ಲಿಯರ್ ಮಾಡ್ಕೊಟ್ರೆ ಸಾಕು ಸರ್, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.